ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಜಪಾನಲ್ಲಿ ಫಸ್ಟ್ ಹೋದಾಗ ನಾನು ಏನು ನೋಡಿ ತುಂಬ ಆಶ್ಚರ್ಯ ಆಯಿತು, ಹಿಂಗೂ ಇರುತ್ತಾ ಅಂತ ಅನಿಸಿದ್ದೇನು ಅಂತ ಹೇಳಿದ್ದೀನಿ ಮತ್ತು ತೋರಿಸಿದ್ದೀನಿ. ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಅಂಗಡಿ ಇರುತ್ತೆ. ಇದು ಅಂಗಡಿಗೆ ಹೋದಾಗ ನಾನು ವೀಡಿಯೋ ಮಾಡ್ಕೊಂಡಿದ್ದು. ಅದ್ರ ಪಕ್ಕನೇ ಬ್ಯೂಟಿ ಪಾರ್ಲರ್ ಇರುತ್ತೆ, ಬಟ್ಟೆ ಅಂಗಡಿ ಇರುತ್ತೆ, ಮತ್ತು ಅದಕ್ಕೆ ಅಂತಲೇ ಬೇಕ್ರಿ ಐಟಮ್ಸು ಈ ಥರದ್ದೆಲ್ಲ ನೋಡಿಬಿಟ್ಟು ನನಗೆ ತುಂಬ ಸರ್ಪ್ರೈಸ್ ಆಗಿಬಿಟ್ಟಿತ್ತು. ತುಂಬ ದೊಡ್ಡ ದೊಡ್ಡ ನಾಯಿ ನಾನು ನೋಡೇ ಇಲ್ಲ. ಈ ಥರ ಪುಟ್ಟ ನಾಯಿ ಅಷ್ಟೇ ನೋಡಿರೋದು ನಾನು. ಅಲ್ಲಿ ಭಾಳ ರೇರು ದೊಡ್ಡ ನಾಯಿ ನೋಡಿರೋದು. ಆಮೇಲೆ ಸಂಜೆ ಹೊತ್ತು ನಾವು ಹೆಂಗೆ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಕ್ಲಿಪ್ಪು, ಜಾಕೆಟ್ಸು ಇವನ್ನೆಲ್ಲ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀವೋ ವಾಕಿಂಗ್ಗೆ ಅಂತ, ಹಾಗೆ ಅವರು ಈ ಪುಟ್ಟ ನಾಯಿಗಳನ್ನ ಜಾಕೆಟ್ಸ್ ಹಾಕ್ಕೊಂಡು ಅದಕ್ಕೆ ಹೇರ್ ಕ್ಲಿಪ್ ಹಾಕಿ ನೀಟಾಗಿ ರೆಡಿ ಮಾಡಿಸಿ ಕರ್ಕೊಂಬರೋರು. ಇದು ಸೆಂಚುರಿ ಪೆಟ್ಸ್ ಅಂತ, ಇದು ನಾಯಿದು ಬಟ್ಟೆ ಅಂಗಡಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಅದಕ್ಕೆ ಸಮ್ಮರ್ ಇದ್ದಿದ್ದರಿಂದ ಸಮ್ಮರ್ ಡ್ರೆಸ್ಸು, ವಿಂಟರ್ ಇದ್ದರೆ ಜಾಕೆಟ್ಸ್ ಎಲ್ಲ ಇರುತ್ತೆ. ನಾಯಿ ಅಂಗಡಿ ಪಕ್ಕನೇ ನಾಯಿದು ಬಟ್ಟೆ ಅಂಗಡಿ, ಅದ್ರ ಪಕ್ಕ ಸಲೂನು, ಬ್ಯೂಟಿ ಪಾರ್ಲರು, ಅದ್ರ ಶ್ಯಾಂಪೂಗಳು ಈ ಥರ. ಇದು ಪ್ರ್ಯಾಮು, ನಾಯಿದು ಪ್ರ್ಯಾಮು. ಸಂಜೆ ಪ್ರ್ಯಾಮಲ್ಲಿ ಅದನ್ನು ಡ್ರೆಸ್ ಮಾಡಿಸ್ಕೊಂಡು ನಾವು ಮಕ್ಕಳನ್ನ ಕರ್ಕೊಂಬರೋ ಥರನೇ. ಇದು ಕಿಮೋನೋ, ಇದು ಅಲ್ಲಿ ಜಪಾನೀಸ್ದು ಕಲ್ಚರಲ್ ಡ್ರೆಸ್. ಇದು ನಾಯಿ ಬೆಕ್ಕು ಎರಡೂ ಸಿಗುವಂಥ ಅಂಗಡಿ. ಇದು ಬೆಕ್ಕಿಂದು. ಇದು ಅದರ ಪಕ್ಕನೇ ಸಲೂನು, ಬಟ್ಟೆ ಅಂಗಡಿ ಪಕ್ಕ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾರಿದ್ರೆ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.